ಏನು ವಿಷಯ? ಏನಾದರೂ ನಮ್ಮಿಂದ ಮುಚ್ಚಿಡ್ತಾ ಇದ್ದೀರಾ? ಏನೂ ಇಲ್ಲ ಚಿಕ್ಕು. ಸಡನ್ ಆಗಿ ಮದುವೆ ಫಿಕ್ಸ್ ಆಯ್ತಲ್ಲ, ಮದುವೆಗೆ ಏನು ತೊಂದರೆ ಆಗದಿರ್ಲಿ ಅಂತ ಎಕ್ಸ್ಟ್ರಾ ಕೇರ್ ತಗೋತಿದ್ದೆ ಅಷ್ಟೇ. ಇಲ್ಲ ಕಣೋ, ನಿನ್ನಂತವನ್ ಬದುಕಬಾರ್ದು. ಮೇಡಮ್, ನನಗೆ ಹೆಂಡತಿ ಮಕ್ಕಳಿದ್ದಾರೆ ಮೇಡಮ್, ನನ್ನ ನಂಬಿ ಮೇಡಮ್, ನಾನೇನು ತಪ್ಪು ಮಾಡಿಲ್ಲ. ಪ್ಲೀಸ್ ಮೇಡಮ್. ಮೇಡಮ್ ಮೇಡಮ್ ಬೇಡ ಮೇಡಮ್, ಬೇಡ ಮೇಡಮ್, ಪ್ಲೀಸ್ ಮೇಡಮ್. ಹೇಳ್ತೀನಿ ಮೇಡಮ್, ಹೇಳ್ತೀನಿ ಮೇಡಮ್, ಪ್ಲೀಸ್ ಮೇಡಮ್, ಹೇಳ್ತೀನಿ. ನಾನೇನು ಮಾಡಬೇಡಿ ಮೇಡಮ್, ಹೇಳ್ತೀನಿ ಮೇಡಮ್. ಸಂಧ್ಯಾ ಸತ್ತಿರೋ ಜಾಗಕ್ಕೆ ನಾನು ಹೋಗಿ ಮುಂಚೆನೆ ಅತ್ಯಾಚಾರ ಆಗಿತ್ತು ಮೇಡಮ್. ಆ ಹುಡುಗಿ ನೋವು ಅಂತ ಒದ್ದಾಡ್ತಿತ್ತು ಮೇಡಮ್. ನನ್ನ ಕಣ್ ಮುಂದೆನೆ ಪ್ರಾಣ ಹೋಯ್ತು ಮೇಡಮ್. ಇಷ್ಟೇ ಮೇಡಮ್ ನನ್ಗೆ ಗೊತ್ತಿರೋದು. ನಾನು ಅವಳನ್ನ ಕೊಲೆ ಮಾಡಿಲ್ಲ ಮೇಡಮ್. ಪ್ಲೀಸ್ ನನ್ನ ಬಿಟ್ಬಿಡಿ ಮೇಡಮ್. ನಿಮಗೆ ಕೈ ಬೇಕಾದ್ರೂ ಮುಗಿತೀನಿ, ಕಾಲು ಬೇಕಾದ್ರೂ ಬೀಳ್ತೀನಿ. ಪ್ಲೀಸ್ ನನ್ನ ಬಿಟ್ಬಿಡಿ ಸರ್, ಪ್ಲೀಸ್ ಬಿಟ್ಬಿಡಿ ಮೇಡಮ್ ನನ್ನ. ಭಾರ್ಗವ್ ಸಿಗ್ದೆ ತುಂಬಾ ದಿನ ಆಯ್ತಲ್ಲ. ಕಣ ಪುಟ, ಅವಳು ಫೋನ್ ಮಾಡ್ಬೇಕಂದ್ರೆ ಮುಜುಗರ ಅನಿಸ್ತಿದೆ. ಅವ್ರ ಮಾವನ ಮೇಲೆ ಅವಳು ಹೇಗಿದ್ದಳು ಏನೋ ಗೊತ್ತಾಗ್ತಿಲ್ಲ. ಅದೇ ನನಗೂ ಗೊತ್ತಾಗ್ತಿಲ್ಲ. ಒಂದ್ಸಲ ಸಿಕ್ಕಿದ್ರೆ ಮಾತಾಡ್ಬೋದಲ್ಲ ಅಂತ. ಸಂಧ್ಯಾ ಕೊಲೆಲಿ ನಾನು ಅನ್ಕೊಂಡಿರೋದಕ್ಕಿಂತ ಹೆಚ್ಚಿನ ತೀರ್ವುಗಳು ಕಾಣಿಸ್ತಾ ಇದಾವೆ. ಅಷ್ಟಕ್ಕೂ ಈ ಅನಾಮಿಕ ವ್ಯಕ್ತಿ ಯಾರು? ಆಕೆಗೂ ಈ ಕೇಸ್ಗೂ ಏನ್ ಸಂಬಂಧ? ಅವಳಿಗೆ ಕೊಲೆ ಮಾಡಿರೋ ಕೊಲೆಗಾರ ಯಾರು ಅಂತ ಏನಾದ್ರೂ ಗೊತ್ತಿರ್ಬೋದಾ? ಅವಳ ಹತ್ರ ಅಂತದೇನ್ ಸುಳ್ಳು ಇರ್ಬೋದು? ಕುಮಾರ, ನಂದು ರೀಚಾರ್ಜ್ ಹಾಕ್ಸೋ. ಲವ್ ಪುಟ, ನನ್ನ ಹತ್ರನು ಕಣ ಲವ್. ಬರೋ ಜುಗ್ಗ ಬಾ. ನೀನು ಜುಗ್ಗ ನಡೆಯಲೇ. ಕೊಡ್ಸೋ ಅಂದ್ರೆ ಕೊಡ್ಸ್ಲಿಲ್ಲ. ಪುಟ್ಟ ಲವ್ ಪುಟ, ನಿನ್ನ ಯಾರ ಕರ್ದಂಗ ಆಯ್ತಲ್ವಾ? ಹೌದು ಕಣೋ, ನಮ್ ಭಾರ್ಗವಿನೇ ಕುಗ್ದಂಗ ಅನ್ಸ್ತಿದೆ. ಲೇ, ನಾವಿಬ್ರು ಭಾರ್ಗವಿ ಸುದ್ದಿ ಅದಕ್ಕೆ ಕರ್ದಂಗ್ ಕೇಳಿಸ್ತಾ ಇದೆ ಅಷ್ಟೇ. ಸುಮ್ನೆ ಬಾರ. ಇರ್ಬೋದೇನೋ. ಕುಮಾರ, ಈಗ ನಿನ್ನ ಕುಗ್ದಂಗ ಆಯ್ತಲ್ಲ. ನನ್ನೂ ಯಾರ ಕರ್ದಂಗಾಯ್ತು. ಅಲ್ಲಿ ನೋಡು, ನಿಜವಾಗ್ಲೂ ನಮ್ ಭಾರ್ಗವಿನೇ ಬಂದಿದ್ದಾಳೆ. ಅರ್ಜುನ್, ಅರ್ಜುನ್, ಯಾಕೋ ಹಿಂಗ್ ಕೂತಿದ್ಯಾ? ನಿನ್ ಸಂಸಾರ ಸರಿ ಹೋಗಿದೆ, ತಂಗಿ ಮದ್ವೆ ಬೇರೆ ಮಾಡಿಸ್ತಿದ್ಯಾ, ಆದ್ರೂ ಇಷ್ಟ ಡಲ್ ಆಗಿದ್ಯಲ್ಲ? ನನ್ ಜವಾಬ್ದಾರಿಗಳಿನ್ನೂ ಮುಗ್ದಿಲ್ಲ ಅದಕ್ಕೆ. ಅಯ್ಯೋ ದೇವ್ರೆ, ಮದ್ವೆ ಬಗ್ಗೆ ಅಷ್ಟೆಲ್ಲ ತಲೆ ಕೆಡ್ಸ್ಕೋಬೇಡ ಕಾಣೋ. ಹೇಗಿದ್ರು ಎಲ್ಲರನ್ನೂ ಒಪ್ಸಿದ್ಯಾ. ಗೋಲ್ಡು, ಬಟ್ಟೆ, ಡೆಕೋರೇಷನ್, ಶಾಸ್ತ್ರ ಎಲ್ಲ ದೊಡ್ಡೋರ್ ನೋಡ್ಕೋತಾರೆ. ಮನೆ ಮಗಳ ಮದ್ವೆ, ಲೆಟ್ಸ್ ಆಲ್ ಎಂಜಾಯ್. ನಾನ್ ರಿತು ಮದ್ವೆ ಜವಾಬ್ದಾರಿ ಬಗ್ಗೆ ಹೇಳ್ತಿಲ್ಲ ಅದಕ್ಕೆ, ಆಗಿರೋ ನನ್ ಮದ್ವೆ ಬಗ್ಗೆ ಹೇಳ್ತಾ ಇದ್ದೆ. ಇಬ್ರು ಫ್ಯಾಮಿಲಿನ ಒಂದ್ ಮಾಡ್ತೀನಿ ಅಂತ ಭಾರ್ಗವಿಗೆ ಪ್ರಾಮಿಸ್ ಮಾಡಿದ್ದೆ. ಆದ್ರೆ ಅದು ಬರೀ ಮಾತಾಡ್ಕೊಂಡು ಸಾಲ್ದು ಅಂತ ನನ್ ತಂಗಿ ರಿತು ಮದ್ವೆ ವಿಕ್ಕಿ ಜೊತೆ ನಡೀತಿದೆ ಅಂತ ಗೊತ್ತಾದ್ರೆ ಅತ್ತೆ ಮಾವ ಶಾಕ್ ಆಗ್ತಾರೆ. ಇದೆಲ್ಲದ್ರ ಮಧ್ಯೆ ನಮ್ಮಿಬ್ರು ಫ್ಯಾಮಿಲಿ ಒಂದಾಗೋದು ಸಾಧ್ಯನಾ? ಮಾತಿ ಎರಡ್ ಫ್ಯಾಮಿಲಿನ ಒಂದ್ ಮಾಡ್ತೀನಿ ಅಂತಾನೆ. ಅವ್ರದೇನ್ ಕುಬೇರನ್ ವಂಶನ ಅಥವಾ ನಮ್ದೇನ್ ಜೇನ್ ಗೂಡಿನ ತರ ಇರೋ ಫ್ಯಾಮಿಲಿನ? ಇರೋರೇ ಕಿತ್ತಾಡ್ಕೊಂಡು ಸಾಯ್ತಾ ಇದ್ವಿ, ಮಧ್ಯದಲ್ಲಿ ಆ ಕೊಂಪೆಯವ್ರು ಬೇರೆ ಬೇಕಾ? ಅರ್ಜುನ್, ಮದ್ವೆ ಮುಗಿದ್ಮೇಲೆ ಇದನ್ನೆಲ್ಲ ಆರಾಮಾಗಿ ನಿಧಾನಕ್ಕೆ ಮಾತಾಡ್ಬೋದು ಕಣ್.
ಈಗ ಟೆನ್ಷನ್ ಮಾಡ್ಕೋಬೇಡ. ಇವತ್ ನಾವ್ ಹೀಗಿರೋದಕ್ ಕಾರಣ ಅವ್ರೊಬ್ರೇ ಅದಕ್ಕೆ. ಯಾರು ಅದು? ಇನ್ಯಾರು? ಭಾರ್ಗವಿ ಅಕ್ಕ. ಅವ್ರೇನೋ ಮಾಡಿದ್ರು? ಭಾರ್ಗವಿ ಅವ್ರ ಮನೆಗೆ ಹೋಗಿ ನಮ್ಮ ಮದ್ವೆ ವಿಷಯನ ಅತ್ತೆ ಮಾವಂಗೆ ಹೇಳಿದ್ದೆ ಅವರು. ಮಾಡಕ್ ಕೆಲ್ಸ ಇಲ್ಲ ಅಂತ ಬೇರೆಯವ್ರ ಲೈಫಲ್ಲಿ ಆಟ ಆಡ್ತಿದ್ದಾರೆ. ಅಲ್ಲ ಅದಕ್ಕೆ ಓಡ ಹುಟ್ಟಿದವ್ರು ಯಾರಾದ್ರೂ ಇಷ್ಟು ಚೀಪಾಗಿ ನೋಡ್ಕೋತಾರ? ಆದ್ರೆ ನೀವೇ ನೋಡಿ, ಭಾರ್ಗವಿ ಅವ್ರನ್ನ ಸ್ವಂತ ತಂಗಿ ತರ ಟ್ರೀಟ್ ಮಾಡ್ತಾ ಇದ್ರು. ಅವ್ರು ಹೇಳಿರ್ಲಿಲ್ಲ ಅಂದಿದ್ರೆ ನಾವೇ ಮನೇಲಿ ಮಾತಾಡಿ 2 ಮನೆಯವ್ರನ್ನ ಒಪ್ಸಿ ಇಷ್ಟೊತ್ತಿಗೆ ನಮ್ ಲೈಫ್ ಸರಿ ಹೋಗ್ತಿತ್ತೇನೋ ಅಲ್ವಾ? ಅವ್ರ ಅಕ್ಕ ಯಾರು ಅಂತ ಭಾರ್ಗವಿ ನಿನಗೆ ಹೇಳಿಲ್ವಾ? ಇಲ್ಲ, ಅವ್ರ ಬಗ್ಗೆ ಮಾತಾಡಕ್ಕೆ ಅಸಹ್ಯ ಆಗತ್ತೆ ಅಂತ. ಅಲ್ಲ ಅದಕ್ಕೆ ನಂಗೊಂದು ಡೌಟು, ನಮ್ಮಿಬ್ರು ಮದುವೆ ಆ ಮಾರಿಗೆ ಹೆಂಗ್ ಗೊತ್ತಾಯ್ತು? ಅಂತ ಅವಳದು ಒಂದು ಜನ್ಮನ. ಥು! ಅರ್ಜುನ್, ಇಂದು ಮಾತಾಡೋದು ನಾನು ಇರೋದಿಲ್ಲ. ಅದ್ಗೆ ಏನಾಯ್ತು? ಅಲ್ಲ ನಾನ್ ಭಾರ್ಗವಿ ಅಕ್ಕಂಗ್ ಬೈದ್ರೆ ನಿಮ್ಗೆ ಬೈದಿರತ್ತ ಆಡ್ತಿದ್ದೀರಾ? ಅದು ಅವರು ಒಂದ್ ಹೆಣ್ಣಲ್ವಾ, ನೀನ್ ಹೀಗ್ ಬೈದಿದ್ ಕೇಳಿ ಕೋಪ ಬಂತು. ಬೇಜಾರ್ ಮಾಡ್ಕೋಬೇಡ. ಸಾರಿ ಅತ್ತೆ, ಕೋಪದಲ್ಲಿ ಮಾತಾಡ್ಬಿಟ್ಟೆ. ಅವ್ರು ನನ್ ಕಣ್ಣೆದ್ರಿಗೆ ಸಿಗ್ಲಿ ಅವಾಗಿದೆ. ನಾನು ಬೈಯೋ ಬೈಗುಳಗಳು ಇನ್ನೂ ಕಟುವಾಗಿರ. ನನ್ ಸಂಸಾರನ ಈ ಗತಿಗೆ ತಂದವ್ರನ್ನ ನಾನು ಯಾವತ್ತೂ ಕ್ಷಮಿಸಲ್ಲ ಅದಕ್ಕೆ. ಆದ್ರೆ ಅವ್ರು ಯಾರಂತ ತಿಳ್ಕೊಳಕ್ಕೆ ನಿನ್ ಸಹಾಯ ಬೇಕು ಅದಕ್ಕೆ. ನಾನಾ? ಓಕೆ, ಶೋರ್. ಸರಿ, ನಂಗೆ ಪಾರ್ಟಿ ಕೆಲ್ಸ ಇದೆ, ಆಮೇಲೆ ಸಿಗ್ತೀನಿ. Yeah, okay. ನನ್ ಬರೋ ಹಾಗಿದೆ. ಇವನು ನನ್ ಬಗ್ಗೆ ತಿಳ್ಕೊಳಕ್ಕಿಂತ ಮುಂಚೆ ಭಾರ್ಗವಿ ಮತ್ತೆ ಇವನಿಗೆ ಡಿವೋರ್ಸ್ ಆಗಿರ್ಬೇಕು. ನೋಡು, ನೀನು ಮದ್ವೆ ಆಗ್ತಿರೋ ಹುಡುಗಿ, ಮದ್ವೆ ಮನೇಲಿ ಹೆಂಗಿರ್ಬೇಕು, ಮಿರಿ ಮಿರಿ ಮಿಸ್ತಾ ಇರ್ಬೇಕು. ನನ್ ಮಾತು ಕೇಳು, ಸ್ವಲ್ಪ ಸ್ವಲ್ಪ ಹಸ್ತೀರಿ, ಆಮೇಲೆ ನಿನ್ ಕೂದ್ಲು ಬಿಸಿಲಲ್ಲಿ ಫಳ 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 ಅಂತ ಹೊಡಿರುತ್ತೆ. ಒಂದೇ ಒಂಚೂರು ಹಸ್ತೀನೋ. ರಿತು, ನಿಂಗೇನು ಆಗಿಲ್ಲ ಅಲ್ವಾ? ಆರಾಮಾಗಿದ್ದೀಯ ತಾನೆ? ಏನ್ ಹುಚ್ಚಾಟ ಮಾವ ಇದು? ಯಾಕೆ ಅವಳನ್ನ ಅಟಸ್ಕೊಂಡ್ ಬರ್ತಾ ಇದೀಯಾ? ಅಲ್ಲ, ಅವಳಿಗೇನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಸ್ವಲ್ಪ ಯಾಮಾರಿದ್ರು ದೊಡ್ಡ ಅನಾಹುತ ಆಗಿರೋದು. ಅದು ಅಳಿಮಯ್ಯ, ಪಾಪುಗೆ ಎಣ್ಣೆ ಹಚ್ಚೋಣ ಅಂತ. ಅವಳೇನೋ ಚಿಕ್ಕವಳು, ನಿನ್ ಬುದ್ಧಿ ಎಲ್ಲ ಹೋಗಿತ್ತು, ನಿನಗ್ ಗೊತ್ತಾಗಲ್ವಾ? ಕ್ಷಮಿಸ್ಬಿಟ್ಟು. ಇಷ್ಟು ದೊಡ್ಡವರಾಗಿ ನಿಮಗ್ ಬುದ್ಧಿ ಇಲ್ವಾ? ಅಲ್ಲ ರೀತು, ನಿನಗ ಅರ್ಥ ಆಗಲ್ಲ. ಇಂಥ ಸಿಚುವೇಶನ್ ಅಲ್ಲಿ ಯಾರಾದ್ರೂ ಜಿಗಿತ ಹಾರ್ತಾ ಓಡಾಡ್ತಾರ? ಕೇರ್ಫುಲ್ ಆಗಿರ್ಬೇಕಲ್ವ ರೀತು? ಏನ್ ಕೇರ್ಫುಲ್ ಆಗಿರ್ಬೇಕಪ್ಪ? ಏನಂತ ಸಿಚುವೇಶನ್?
ಏನಾಗಿದೆ ಇವಳಿಗೆ? ಇವಳು ಇಷ್ಟದಂತಾನೆ ಎಲ್ಲರೂ ಕುಣಿಸ್ಕೊಂಡು ಆರಾಮಾಗಿದ್ದಾಳಲ್ಲ. ಅಲ್ಲ, ನೀನು ಯಾಕೆ ಇಷ್ಟೊಂದು ಸೀರಿಯಸ್ ಆಗ್ತಿದ್ಯಾ? ಮದ್ವೆ ಹತ್ರ ಬಂತಲ್ಲ, ಸ್ವಲ್ಪ ಹುಷಾರಾಗಿರು ಅಂತ ಹೇಳ್ತಾ ಇದ್ದೆ ಅಷ್ಟೇ. ಅಲ್ಲ, ಹಾಗಂತ ಇವನ ಮೇಲೆ ಯಾಕೆ ಕೂಗಾಡ್ತಿದ್ಯಾ? ಇವಂದೇನು ತಪ್ಪು? ನೋಡ್ಕೊಂಡು ನಡೀದೇ ಇರೋದು ಇವಳು ತಪ್ಪು. ರೈತು, ನಾನು ಗಮನಿಸ್ತಾನೆ ಇದ್ದೀನಿ, ನಿನ್ನ ವಿಷಯದಲ್ಲಿ ಅರ್ಜುನ್ ತುಂಬ ಟೆನ್ಷನ್ ಆಗ್ತಿರ್ತಾನೆ. ಏನಾಗಿದೆಯಮ್ಮ ನಿನಗೆ? ರೀತು, ನಿನ್ನನ್ನೇ ಕೇಳ್ತಿರೋದು, ಹೇಳು, ಏನಾಗಿದೆ ನಿನಗೆ? ಅದು ಚಿಕ್ಕು, ರಿತುಗ್ ಸ್ವಲ್ಪ ಹುಷಾರಿಲ್ಲ. ರೆಸ್ಟ್ ಮಾಡೋದು ಹೀಗೆ ಓಡಾಡ್ತಿದ್ಲಲ್ಲ, ಅದಕ್ಕೆ ಬೈದೆ ಅಷ್ಟೆ. ಅರ್ಜುನ್, ನೀನ್ ಬೈದಿದ್ದು ಇವಳಿಗಲ್ಲ, ಇವನಿಗೆ. ಪರವಾಗಿಲ್ಲ ರಿತು, ನಿಂಗೇನು ಏಟಾಗಿಲ್ಲಪ್ಪ. ನೋಡಿ, ಅವಳಿಗೆ ಸ್ವಲ್ಪ ರೆಸ್ಟ್ ಬೇಕು. ಅವಳನ್ನ ಅವಳು ಪಾಡಿಗೆ ಬಿಟ್ಬಿಡಿ. ಬಾರಿತು. ಒಂದು ನಿಮಿಷ ನಿಂತ್ಕೊಳ್ಳಿ. ಅರ್ಜುನ್, ನಿಮ್ಮ ನಡುವೆ ನೋಡ್ತಿದ್ರೆ ವಿಚಿತ್ರವಾಗಿದೆ. ರಿತು ಮೇಲೆ ನೀನು ಕಾಳಜಿ ವಹಿಸೋದು, ಪ್ರೀತಿ ತೋರಿಸೋದು ನನಗೆ ಗೊತ್ತಿದೆ, ಒಪ್ಕೋತೀನಿ. ಆದರೆ ಈ ಒಂದು ವಾರದಿಂದ ಅತಿಯಾಗಿ ಕಾಳಜಿ ತೋರಿಸ್ತಾ ಇದೆಯಾ? ಏನು ವಿಷಯ? ಏನಾದರೂ ನಮ್ಮಿಂದ ಮುಚ್ಚಿಡ್ತಾ ಇದ್ದೀರಾ? ಏನೂ ಇಲ್ಲ ಚಿಕ್ಕು, ಸಡನ್ ಆಗಿ ಮದ್ವೆ ಫಿಕ್ಸ್ ಆಯ್ತಲ್ಲ, ಮದ್ವೆಗೆ ಏನು ತೊಂದರೆ ಆಗದಿರ್ಲಿ ಅಂತ ಎಕ್ಸ್ಟ್ರಾ ಕೇರ್ ತಗೋತಿದ್ದೆ ಅಷ್ಟೇ. ಈ ಮದ್ವೆ ಒಂದು ಮುಗ್ದೋದ್ರೆ ಎಲ್ಲ ಸರಿ ಹೋಗುತ್ತೆ. ಸಾರಿ ಮಾವ, ಟೆನ್ಷನ್ ಅಲ್ಲಿ ರೇಗಾಡ್ಬಿಟ್ಟೆ. ಇರ್ಲಿ ಬಿಡು ಒಳಗೋಯ. ರಿತು, ಕೋರ್ಟ್ ಅಲ್ಲಿ ಲಾಯರ್ ಆಗಿ ಕೆಲಸ ಮಾಡ್ಬೇಕಾಗಿದ್ ನಮ್ಮಪ್ಪ ಸೆಕ್ಯೂರಿಟಿ ಆಗಿ ಕಷ್ಟ ಪಡ್ತಾ ಇದ್ದಾರೆ. ಸುಖವಾಗಿ ಜೀವನ ಮಾಡ್ಬೇಕಾಗಿದ್ದ ಸಂಧ್ಯಾ ಇಡೀ ಲೋಕನೇ ಬಿಟ್ಟು ಹೋಗಿದ್ದಾಳೆ. ಅನ್ಯಾಯ ಮಾಡಿ, ಫ್ರಾಡ್ ಮಾಡಿ, ಆ JP ಪಾಟೀಲ್ ಸೋಲೆ ಇಲ್ದೇ ಇರೋ ಲಾಯರ್ ಅಂತ ಮೆರಿತಾ ಇದ್ದಾನೆ. ಇದನ್ನೆಲ್ಲ ನೋಡ್ಕೊಂಡು ನಾನು ಖಂಡಿತವಾಗ್ಲೂ ಸುಮ್ಮನೆ ಇರಲ್ಲ. ನಾನು ಯಾವ ನಿಷ್ಠಾವಂತ ಲಾಯರ್ ರವೀಂದ್ರ ಭಟ್ಕಳ್ ಮಗಳು. ನಾನು LLB ಓದಿರೋದು ಕೈ ಕಟ್ಕೊಂಡು ಸುಮ್ಮನೆ ಮೂಲೆಯಲ್ಲಿ ಕೂತಿರೋದಕ್ಕಲ್ಲ, ಅನ್ಯಾಯದ ವಿರುದ್ಧ ಧ್ವನಿ ಎತ್ತೋಕೆ. ನೋಡ್ತಾ ಇರಿ JP ಪಾಟೀಲ್, ನೀವ್ ಮಾಡಿರೋ ತಪ್ಪಿಗೆ ನಿಮ್ ಕಡೆಯಿಂದಾನೇ ಉತ್ತರ ಕೊಡಿಸ್ತೀನಿ. ನಿಮ್ಮ ಮುಂದೆನೆ ನಮ್ಮಪ್ಪ ತಲೆ ಎತ್ತಿ ನಡೆಯೋ ಹಾಗೆ ನಾನು ಮಾಡೇ ಮಾಡ್ತೀನಿ. ಅನಾಮಿಕಾ ಹೇಳಿರೋ ಸೀಕ್ರೆಟ್ ಸ್ಪಾಟ್ ಇಲ್ಲಿ ಹತ್ರದಲ್ಲೇ ಇದೆ. ಆದಷ್ಟು ಅವಳನ್ನ ಹೋಗಿ ಮೀಟ್ ಮಾಡ್ಬೇಕು.